ಶೋರೂಮ್ ಹತ್ರ ಈಗ ತಾನೇ ಬಂದಿದ್ದೀವಿ. ಕಮ್ ಲೆಟ್ಸ್ ಗೋ ಇನ್ಸೈಡ್. ನೋಡಿ ದುಡ್ಡೆಲ್ಲ ಎಣಿಸ್ತಾ ಇದ್ದಾರೆ, ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ನನ್ನ ಬೈಕ್ ಡೆಲಿವರಿ ಇದೆ, ಅದರದ್ದು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿರಿ ಹೇಗಿರುತ್ತೆ ಅನ್ನೋದು ವೀಡಿಯೋ. ಆ್ಯಂಡ್ ಏನಪ್ಪ ಅಂತಂದರೆ, ನಾನು NS 200 ಯಾಕೆ ತೊಗೊಂಡೆ ಅಂತಂದರೆ, ಮುಂಚೆ ನನ್ನ ಫ್ರೆಂಡ್ದು ಒಂದು ಗಾಡಿ ಇತ್ತು, ಅದು NS 125 ಆಗಿತ್ತು. ಅದು ನನಗೆ ಓಡಿಸ್ತಾ ಇಂಜಿನಿಯರಿಂಗಲ್ಲಿ ಅಭ್ಯಾಸ ಆಗಿಬಿಟ್ಟಿತ್ತು. ಆ್ಯಂಡ್ ಅದ್ರದ್ದು ಬಿಲ್ಡ್ ಕ್ವಾಲಿಟಿ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಮೇಲೆ ನನಗೆ ಸ್ವಲ್ಪ ಇಷ್ಟ ಜಾಸ್ತಿ ಆಗೋಯಿತು. ಆ್ಯಂಡ್ ತಗೊಂಡ್ರೆ ನಾನು ಸಹ NS ತೊಗೋಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತ ಹೇಳಿ NS 200 ತೊಗೊಂಡೆ. ಆ್ಯಂಡ್ ಹೆಂಗೋ ನಮ್ಮಪ್ಪ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಸೊ NS 200 ತೊಗೊಳ್ಳೋಣ ಅಂತ ಮನೇಲಿ ಕೇಳಿದ್ದೆ. ಅವರು ಒಪ್ಕೊಂಡಿದ್ದಾರೆ, ಈಗ ಕೊಡಿಸಿದ್ರು ಸಹ. ಆ್ಯಂಡ್ ಇವತ್ತು ಅದು ಡೆಲಿವರಿ ಇದೆ, 13ನೇ ತಾರೀಕಾಗಿರೋದ್ರಿಂದ ಇವತ್ತು ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕಾಲ್ ಮಾಡಿದ್ದೆ, ನಾನು ಅವ್ರಿಗೆ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಡೆಲಿವರಿ ಇದೆ ಬೈಕು, ಬನ್ನಿ ಹೋಗೋಣ, ಹೇಗಿರುತ್ತೆ ನೋಡಿಸ್ತೀನಿ ನಿಮಗೂ. ನಾನೀಗ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ದಿಸ್ ವಾಸ್ ದ ಔಟ್ಫಿಟ್ ಫಾರ್ ದ ಡೇ. ನಮ್ಮ ಅಣ್ಣ ಬರ್ತೀನಿ ಅಂತ ಹೇಳಿದ್ದಾರೆ, ಅವರು ಬರೋಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಈಗ ಅವ್ರು ಬಂದಿದ ತಕ್ಷಣ ಹೋಗೋದೆ. ಈಗ ಟೈಮ್ 12:30 ಆಗಿದೆ. ನಾನು ಮತ್ತು ನಮ್ಮಣ್ಣ ಇವಾಗ ಹೊರಟಿದ್ದೀವಿ. ನಮ್ಮಪ್ಪ ಅಲ್ಲಿಂದ ಅಲ್ಲಿಗೆ ಬರ್ತೀನಿ, ಸ್ವಲ್ಪ ಕೋಲಾರಲ್ಲಿ ಕೆಲಸ ಇದೆ ಅಂತ ಹೇಳಿದರು, ಮುಗಿಸ್ಕೊಂಬರ್ತೀನಿ, ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ಸೊ ನಾನು ಮತ್ತು ನಮ್ಮಣ್ಣ ಈಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಂಡ್ ಬೇತ್ಮಂಗಳೆಯಿಂದ ಕೋಲಾರಿಗೆ ಹೋಗೋ ದಾರಿಯಲ್ಲಿ ಅಲ್ಲಿಕುಂಟೆ ಅಂತ ಒಂದು ಊರು ಬರುತ್ತೆ. ಆ ಊರ ಹತ್ರ ದಾರಿಗಳು ಯಾವ ರೇಂಜ್ಗೆ ಇದಾವೆ ಅಂತ ನೀವೇ ನೋಡಿ. ಈ ದಾರಿಗಳು ನಾನು ಇಂಜಿನಿಯರಿಂಗ್ ಸೇರಿದಾಗೂ ಹಿಂಗೆ ಇದ್ವು, ನಾನು ಇಂಜಿನಿಯರಿಂಗ್ ಮುಗಿದ ಮೇಲೂ ಹಿಂಗೆ ಆಗಿದ್ದಾವೆ. ನಾನು ಇಂಜಿನಿಯರಿಂಗ್ ಮುಗಿಸಿ 4.5 ವರ್ಷ ಆಯಿತು. ಈ ದಾರಿಗಳು ಮಾತ್ರ ಚೇಂಜ್ ಆಗಲಿಲ್ಲ. ಆ್ಯಂಡ್ ಈಗ ತಾನೇ ಶೋರೂಮ್ ಹತ್ರ ಬಂದಾಗಿದೆ. ನಮ್ಮಪ್ಪ ಆಲ್ರೆಡಿ ಹೋಗ್ತಿದ್ದಾರೆ, ನೀವೇ ನೋಡಿ. ಆ್ಯಂಡ್ ನನ್ನ ಬೈಕ್ ಡೆಲಿವರಿಗೆ ರೆಡಿ ಇದೆಯಾ ಇಲ್ಲ ಅಂತ ನೋಡೋಣ ಬನ್ನಿ. ಆ್ಯಂಡ್ ಯಾವ ಕಲರ್ ಬೈಕ್ ತಗೋತಾ ಇದ್ದೀನಿ ಅನ್ನೋದು ನಿಮಗೆ ಈಗ ತೋರಿಸ್ತೀನಿ, ನಡೀರಿ ಹೋಗೋಣ. ಇದು ನೀವೇನು ನೋಡ್ತಿದ್ದೀರಲ್ಲ, ಇದು ಶೋರೂಮ್ ಒಳಗಡೆಯಿಂದ. ಆ್ಯಂಡ್ ಇಲ್ಲಿ ಎಲ್ಲ ರೀತಿಯಾದ ಬೈಕ್ಸು ಸಿಗ್ತವೆ, ಯಾವುದ್ಯಾವುದು ಬಜಾಜ್ ಕಂಪನಿಗೆ ಸೇರಿರೋದು, ಲೈಕ್ N160 CNG ಬೈಕ್ಸು, NS 125 ಎಲ್ಲ ಸಿಗ್ತವೆ. ಆ್ಯಂಡ್ ಒಂದು ಸರ್ಪ್ರೈಸಿಂಗ್ ಥಿಂಗ್ ಏನಂದರೆ, ಇಲ್ಲಿ NS 125 ಪಿಂಕ್ ಕಲರ್ ಬಿಟ್ಟಿದ್ದಾರೆ ಗುರು. ಯಾರು ತಗೋತಾರೆ ಗುರು ಬಾಯ್ಸು NS 125 ಪಿಂಕ್ ಕಲರು? ತಲೆ ಕೆಟ್ಟೋಯ್ತು ನನಗಂತ ನೋಡಿ. ಈಗ ಪೇಮೆಂಟ್ ಮಾಡಾಗಿದೆ, ನಮ್ಮಪ್ಪ ದುಡ್ಡು ಕೊಟ್ಟಿದ್ದಾರೆ, ಅಣ್ಣ ಎಣಿಸ್ತಾ ಇದ್ದಾರೆ. ತಲೆ ಕೆಡಿಸಾಕ್ತಾರೆ, ಆ ಪೇಮೆಂಟು ಈ ಪೇಮೆಂಟು, ಆ ಫಾರ್ಮಾಲಿಟಿ ಈ ಫಾರ್ಮಾಲಿಟಿ ಅಂತ ಹೇಳಿ. ನನಗೂ ಎಲ್ಲ ಫಾರ್ಮಾಲಿಟೀಸ್ ಮುಗೀತು. ಬಿಲ್ಲೆಲ್ಲ ಹಾಕಿ ಇದರ ಪೋಸ್ಟ್ ಕವರ್ ಇದ್ದಂಗಿದೆ, ಇದರೆಲ್ಲ ಕೊಟ್ಟಿದ್ದಾರೆ. ಈಗ ಬೈಕ್ ಡೆಲಿವರಿ ಕೊಡ್ತಾರಂತೆ, ಬನ್ನಿ ಹೋಗೋಣ ಅಲ್ಲಿಗೆ, ಏನೇನು ಮಾಡ್ತಾರೆ ನೋಡೋಣ. ಬೈಕಿಗೆ ರಿಸೀವ್ ಮಾಡ್ಕೊಂಡಾಯಿತು. ಬೈಕ್ ಅವ್ರು ಕೊಡೋ ಅಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಈಗ ಮನೆಗೆ ಹೋಗ್ತಾ ಇರಬೇಕಾದ್ರೆ ಮಳೆ ಬಂದುಬಿಡ್ತು, ಅದಕ್ಕೆ ಸೈಡ್ಗೆ ಹಾಕಿದ್ದೀವಿ ನಾನು ಮತ್ತು ನಮ್ಮಪ್ಪ. ಜಸ್ಟ್ ಈಗ ತಾನೇ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ಆದರೂ ನಮ್ಮ ಡ್ರೀಮ್ ಬೈಕ್ ನಮ್ಮ ಮನೆ ಹತ್ರ ನೋಡೋದೇ ಖುಷಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಕಲರು. ಈಗ ಸಂಜೆ 6 ಗಂಟೆ ಆಗಿದೆ. ಈಗ ತಾನೇ ಮನೆಗೆ ಬಂದಿದ್ವಿ ಬೈಕ್ ತಗೊಂಡು. ಆ್ಯಂಡ್ ಅವ್ರು ನನಗೆ ಡೆಲಿವರಿ ಕೊಟ್ಟಿದ್ದು ಮಧ್ಯಾಹ್ನ 3 ಗಂಟೆ ಆಯಿತು. ಅವ್ರದ್ದು ಸ್ವಲ್ಪ ಫಾರ್ಮಾಲಿಟೀಸ್ ಅವು ಇವೆಲ್ಲ ಫಿಲ್ ಮಾಡಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯಿತು. ಆ್ಯಂಡ್ ಈ ಬೈಕ್ ಯಾರ್ಯಾರು ಡ್ರೀಮ್ ಬೈಕ್ ಆಗಿತ್ತು ಆ್ಯಂಡ್ ಈ ಕಲರ್ ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಬೈ ಬಾಯ್.